ಹೈ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ B.Ed 2023-24 ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ವರ್ಗದವರಿಗೆ ಒಂದು ಗುಡ್ ನ್ಯೂಸ್ ಅಂದರೆ ಇನ್ನೊಂದು ವರ್ಗದವರಿಗೆ ಒಂದು ಬ್ಯಾಡ್ ನ್ಯೂಸ್ ಅನ್ಬೋದು. ಗುಡ್ ನ್ಯೂಸ್ ಯಾರಿಗೆ ಅಂದರೆ ಹೆಸರು ಬಂದಿರುವಂಥ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿದೆ. ಇನ್ನು ಅದರಲ್ಲೇ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಟಾರ್ ಸಿಂಬಲ್ಗಳು ಬಂದಿರುವಂಥದ್ದು, ಕಾಲೇಜ್ ಯಾವುದು ಅಲರ್ಟ್ ಆಗಿಲ್ಲ ಅವ್ರಿಗೆ. ಅವ್ರೇನು ಮಾಡಬೇಕು, ನಂತರದಲ್ಲಿ ಇವಾಗ ಹೆಸರೇ ಬಂದಿಲ್ಲ ನಾವೇನು ಮಾಡಬೇಕು, ನಮಗೆ ಸೀಟೇ ಸಿಗಲ್ವಾ, ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳ ತಲೆಯಲ್ಲಿ ಬರ್ತಾ ಇರುವಂಥದ್ದು. ನಮಗೂ ಕೂಡ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಕೇಳಿ ಆಸ್ಕ್ ಮಿ ಅಂತ ಒಂದು ಹೇಳಿದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಒಂದು ಪ್ರಶ್ನೆಗಳು ಬರ್ತಾ ಇದೆ. ಅದು ಅಲ್ಲದೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಮೆಸೇಜ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಮೆಸೇಜ್ಗಳು ಕೂಡ ಬರುತ್ತೆ ವಿದ್ಯಾರ್ಥಿಗಳ ಕಡೆಯಿಂದ. ಆದಷ್ಟು ನಾವು ಕೂಡ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ನಿಮ್ದು ಏನೋ ಪ್ರಶ್ನೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ, ಈಗ B.Edನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳ ಮುಂದೆ ಏನು ಮಾಡಬೇಕು, ಅವರು ಹೆಸರು ಅಂತೂ ಬಂದಿದೆ, ಮುಂದೆ ಏನು ಮಾಡಬೇಕಾಗುತ್ತೆ, ಚಲನ್ ಡೌನ್ಲೋಡ್ ಅಂತ ಹೇಳಿದರೆ ಎಲ್ಲಿ ಡೌನ್ಲೋಡ್ ಮಾಡೋದು, ಯಾವ ಥರ, ಅದರ ಅಲ್ಲದೆ ಅಮೌಂಟ್ ಎಷ್ಟು ಕೊಡಬೇಕಾಗುತ್ತೆ, ಎಲ್ಲಿ ಕೊಡಬೇಕಾಗುತ್ತೆ, ಅಡ್ಮಿಷನ್ ಆಗೋದು ಕೊನೆ ದಿನಾಂಕವಾಗಿದೆ, ಅಡ್ಮಿಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಇದ್ರ ಬಗ್ಗೆ ಮತ್ತೆ ನಿಮಗೆ ಕಾಲೇಜ್ ಎಂದು ಸಿಕ್ಕಿದ್ರೆ ಆ ಒಂದು ಕಾಲೇಜ್ ನಿಮಗೆ ಬೇಡ ಅಂದರೆ ಏನೇನು ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲ ಸಿಗ್ತಾ ಇರುತ್ತೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು. ಮೊದಲ ಬಾರಿಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರೋ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ B.Ed ಕುರಿತು ಕನ್ನಡದ ಯೂಟ್ಯೂಬಲ್ಲಿ ಮಾಹಿತಿಗಳನ್ನು ಕೊಡುವಂಥ ಚಾನಲ್ಗಳ ಪೈಕಿ ಕನ್ನಡವೇದ ಕೂಡ ಒಂದಾಗಿದ್ದು, ಹೆಚ್ಚಿಗೆ ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮತ್ತು ಒಂದು B.Edನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಎಲ್ಲ ಒಂದು ಅಪ್ಡೇಟ್ಸ್ಗಳು ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ PDF ಮುಖಾಂತರ ಅಂತ ಹೇಳ್ತಾ, ಇನ್ನು ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಥವಾ ಡಿಸ್ಲೈಕನ್ನು ನೀವೇ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಇದನ್ನು ಕೂಡ ವೀಕ್ಷಣೆ ಮಾಡಿ ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಇಷ್ಟ ಆದರೆ ಪ್ರೋತ್ಸಾಹ ಕೊಡಬೇಕು ಅಂದರೆ ಕೊಡ್ಬೋದು ಅಂತ ಹೇಳ್ತಾ, ಈಗ ಒಂದೊಂದಾಗಿ ನಿಮಗೆ ಅಪ್ಡೇಟನ್ನು ಕೊಡ್ತೀವಿ. B.Edನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ 2023 ಹೆಸರು ಬಂದಿದೆ. ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ವಿಡಿಯೋಸ್ ಎಲ್ಲ ಬರ್ತವೆ. ಈಗ ಹೆಸರು ಬಂದಿದೆ, ಮುಂದೆ ಏನು, ಈ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಹಿಂದೆ ಮಾಹಿತಿಯನ್ನು ಕೊಟ್ಟಿದ್ರು. ಅಂದರೆ ಏನು, ಡಿಸೆಂಬರ್ 28ನೇ ತಾರೀಕಿನಂದು ನಾವು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ನೋಟಿಫಿಕೇಶನನ್ನು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ, ವಿದ್ಯಾರ್ಥಿಗಳು ಅದನ್ನು ನೋಡ್ಕೋಬೋದಾಗಿರುತ್ತೆ. ನಾನು ಇಲ್ಲಿ ನೋಡ್ಕೊಂಡು ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇರ್ತೀನಿ. ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 28, 2023 ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸಲಾಗ್ತದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಇನ್ನೊಂದು ಡೇಟ್ ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಕೊಟ್ಟಿರುವಂಥದ್ದು. ಡಿಸೆಂಬರ್ 30, 2023ರಿಂದ ಜನವರಿ 3, 2024 ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು. ಏನು ನೂಡಲ್ ಸೆಂಟರ್ ಇರುತ್ತಲ್ಲ, ಅವತ್ತು ಡಯಟ್ ಅಥವಾ CTE ಅಂತ ಏನು ಕರೀತಾರಲ್ಲ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳು, ಅಲ್ಲಿ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ಪನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಈಗ ಅದರ ಕುರಿತು ಇಲಾಖೆ ಕಡೆಯಿಂದನೇ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿರುವಂಥದ್ದು. ಅವ್ರು ಏನು ಮಾಹಿತಿನ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಂತ ಹೇಳಿದರೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ, ಪ್ರಕಟಣೆಯನ್ನು ಹೊರಡಿಸಿದ್ದು. 2023-24ನೇ ಸಾಲಿನಲ್ಲಿ B.Edನ ಒಂದು ಕೋರ್ಸ್ಗೆ ವ್ಯಾಸಂಗಕ್ಕಾಗಿ ಸರ್ಕಾರಿ ಕೋಟದ ಒಂದು ಸೀಟನ್ನು ಬಯಸಿ ಅರ್ಜಿಯನ್ನು ಹಾಕ್ತಾ ದಾಖಲಾತಿಗಳಿಗೆ ಸೀಟುಗಳನ್ನು ಹಂಚಿಕೆ ಮೊದಲ ಪಟ್ಟಿಯನ್ನು ಡಿಸೆಂಬರ್ 28, 2023 ಅಪರಾಹ್ನ ಮಧ್ಯಾಹ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಸಂಜೆ ಪ್ರಕಟ ಮಾಡಿದ್ದಾರೆ. ಆಲ್ಮೋಸ್ಟ್ ಮಧ್ಯಾಹ್ನ ಪ್ರಕಟ ಮಾಡಿರುವಂಥದ್ದು ಇಲಾಖಾ ವೆಬ್ಸೈಟ್ನಲ್ಲಿ www.schooleducation.karnataka.gov.in ನಲ್ಲಿ ಪ್ರಕಟ ಮಾಡಿದ್ದಾರೆ. ಇದೀಗ ಆ ಒಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ದಾಖಲಾತಿ ಶುಲ್ಕವನ್ನು SBI ಬ್ಯಾಂಕ್ನಲ್ಲಿ ಪಾವತಿಸಿ ಮಾಡೋದಕ್ಕೆ ದಿನಾಂಕ ಡಿಸೆಂಬರ್ 30ರಿಂದ ಜನವರಿ 3ನೇ ತಾರೀಕು ಇದರೊಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೋಡಲ್ ಸೆಂಟರ್ಗೆ ಕೊಡೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಪ್ರವೇಶ ಪತ್ರವನ್ನು ಪಡ್ಕೋಬೇಕು, ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದ್ರ ವಿದ್ಯಾರ್ಥಿಗಳಿಗೆ ನಿಮ್ಮ ಹೆಸರು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿದೆ, ಅರ್ಥ ಆಗೋದ್ರೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ ಅರ್ಥ ಆಗಿರುತ್ತೆ ಅಂತ ಹೇಳ್ತಾ, ಅಡ್ಮಿಷನ್ ಸ್ಲಿಪ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ. ಇವಾಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆನ್ಲೈನಲ್ಲಿ ನಿಮಗೆ ಒಂದು ಲಿಂಕ್ ಬಿಡ್ತಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಇನ್ನೂ ಅದು ವೆಬ್ಸೈಟ್ ಸರ್ವರ್ ಎರರ್ ಮತ್ತೊಂದು ಬರ್ತಾ ಇದೆ, ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗುತ್ತೆ. ಸ್ಕೂಲ್ ಎಜುಕೇಷನ್ ಅಂತ ವೆಬ್ಸೈಟ್ ಏನಿದೆಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಲ್ಲಿ ಒಂದು ನಿಮಗೆ ಬಂದಂಥ ಸಂದರ್ಭದಲ್ಲಿ ನಾನೇ ವಿಡಿಯೋ ಮಾಡ್ಕೊಡ್ತೀನಿ, ಮಾಹಿತಿನ ಕೂಡ ನಿಮಗೆ ತಿಳಿಸ್ತೇವೆ, ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಚಲನನ್ನು, ಏನೇನು ಮಾಡಬೇಕು ಅಂತೆಲ್ಲ ಜಸ್ಟ್ ಇವಾಗ ಹೇಳ್ತಿರೋದಷ್ಟೇ. ನಿಮಗೆ ಚಲನನ ವೆಬ್ಸೈಟಲ್ಲಿ ಬಿಡ್ತಾರೆ, ಆ ಒಂದು ಚಲನನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಡೌನ್ಲೋಡ್ ಮಾಡ್ಕೊಂಡಂಥ ಚಲನ ಏನಿರುತ್ತಲ್ಲ ಅದನ್ನು ನೀವು SBI ಬ್ಯಾಂಕ್ಗೆ ತೊಗೊಂಡು ಕೊಡಬೇಕಾಗುತ್ತೆ. ನಿಮ್ಮ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಇನ್ನೊಂದು ಮತ್ತೊಂದು ಏನಾದ್ರು ಕೊಟ್ಟಿರೋ ಥರದಲ್ಲಿ ಅದು ಬಂದಾಗ ತಿಳಿಸ್ಕೊಡ್ತೇನೆ. ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಾ, ಇದೀಗ ಆ ಒಂದು ಚಲನ ನೀವು SBI ಬ್ಯಾಂಕ್ಗೆ ತೊಗೊಂಡೋಗ್ಬೇಕಾಗುತ್ತೆ. ಅಂದರೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿದ್ರೆ, ಇದರಲ್ಲಿ ಇನ್ನೊಂದು ಥರ ಬರುತ್ತೆ, ಕಾಲೇಜ್ ಸಿಕ್ಕಿದ್ರೆ ನನಗೆ ಆ ಒಂದು ಕಾಲೇಜ್ ನನಗೆ ಬೇಡ ಅನ್ನೋಂಥ ವಿದ್ಯಾರ್ಥಿಗಳು ಕೂಡ ಇರ್ತೀರಾ. ನಿಮಗೆ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಸಿಕ್ಕಿದ್ರೆ, ಅಂದರೆ ಬೇಕಾಗಿರೋ ಕಾಲೇಜೇ ನಿಮಗೆ ಸಿಕ್ಕಿದೆ ಅಂತಂದರೆ ಆ ಒಂದು ವಿದ್ಯಾರ್ಥಿಗಳು ಅಕ್ಸೆಪ್ಟ್ ಅಂತ ಕೊಡಬೇಕಾಗುತ್ತೆ. ಅಕ್ಸೆಪ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಚಲನ್ ಕೂಡ ಸಿಗುತ್ತೆ. ಅದರಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು SBI ಬ್ಯಾಂಕ್ ಏನಿರುತ್ತಲ್ಲ, ಆ ಒಂದು SBI ಬ್ಯಾಂಕ್ಗೆ ಹೋಗೋದ್ರ ಮುಖಾಂತರ ಡಿಸೆಂಬರ್ 30, 2023ರಿಂದ ಜನವರಿ 3, 2024 ಒಳಗಾಗಿ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು. ಅಮೌಂಟನ್ನು ಪೇ ಮಾಡಿಬಿಟ್ಟು ಅಮೌಂಟ್ ಬಗ್ಗೆ ಮಾಹಿತಿನ ಕೊಡೋದರ ವಿದ್ಯಾರ್ಥಿಗಳಿಗೆ
ಈ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಕಾಲೇಜನ್ನು ಅಲರ್ಟ್ ಆಗಿದೆಯಲ್ಲ, ಅಲ್ಲಿ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಲ್ಲ, ಬ್ಯಾಂಗ್ಳೂರ್ ಅರ್ಬನ್ ಅಂತ ಕೊಟ್ಟಿದ್ದಾರಲ್ಲ, ಒಂದೇ ವಿದ್ಯಾರ್ಥಿಗೆ. ಸೊ ವಿದ್ಯಾರ್ಥಿ ನೇಮ್ ಎಲ್ಲ ನಾವು ಓದೋದಕ್ಕೆ ಹೋಗಲ್ಲ, ಇಲ್ಲಿ ಕಾಲೇಜ್ ಅಂತ ನೋಡ್ತಾ ಇರಿ. ಸೊ ಅಲ್ಲಿ ಅವ್ರಿಗೆ ಅನ್ಎಡೆಡ್ ಕಾಲೇಜ್ ಸಿಕ್ಕಿದೆ, ಹಾಗಾಗಿ 10,025 ರೂಪಾಯಿ ಫೀಸ್ ಆಗುತ್ತೆ ಅವ್ರಿಗೆ. ಸೊ ಅಷ್ಟು ಕೊಡಬೇಕಾಗಿರುತ್ತೆ ಅವರು. ಸೊ ನಂತರದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಎಡೆಡ್ ಕಾಲೇಜ್ ಸಿಕ್ಕಿರುತ್ತೆ. ಎಡೆಡ್ ಕಾಲೇಜ್ ಸಿಕ್ಕರೆ 6,025 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಈ ಒಂದು ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ಕಿದ್ರೆ 6,025 ರೂಪಾಯಿ ಇರುತ್ತೆ. ಆರ್ಟ್ಸ್ ವಿದ್ಯಾರ್ಥಿ ಹೇಳ್ತೀನಿ, ಸೈನ್ಸ್ ಅವ್ರದ್ದು 100 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಎಕ್ಸಮ್ಟೆಡ್ ಅಂತ ಬಂದಿರುತ್ತೆ. ಎಕ್ಸಮ್ಟೆಡ್ ಅಂದರೆ ವಿನಾಯಿತಿ ಅಂತಂದ್ಬಿಟ್ಟು ಯಾವ ವಿದ್ಯಾರ್ಥಿಗಳಿಗೆ ಇದು ಬರುತ್ತೆ ಅಂದರೆ SC ವರ್ಗದ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ST ವರ್ಗಕ್ಕೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ಆದಾಯದ ಮಿತಿ, ಪೋಷಕರದು ಮತ್ತು ಅವರ ಆದಾಯದ ಮಿತಿ 2.5 ಲಕ್ಷಕ್ಕಿಂತ ಕೆಳಗಡೆ ಇದ್ದರೆ ಆ ಒಂದು ವಿದ್ಯಾರ್ಥಿಗಳ ಪ್ರೆಸೆಂಟ್ ಕ್ಯಾಸ್ಟ್ ಇನ್ಕಮ್ನೇ ಸಬ್ಮಿಟ್ ಮಾಡಿದರೆ ಸೊ ಅವ್ರಿಗೆ ಈ ಒಂದು ಎಕ್ಸಮ್ಟೆಡ್ ಅಂತ ವಿನಾಯಿತಿ ಅಂತ ಬರುತ್ತೆ. ಆ ಒಂದು ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಅಡ್ಮಿಷನ್ ಫೀಸನ್ನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಡ್ಮಿಷನ್ ಫೀಸ್ ಪೇ ಮಾಡೋದಿಲ್ಲ, ಕಾಲೇಜ್ ಫೀಸು ಪೇ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳು SBI ಬ್ಯಾಂಕ್ ಏನು ಹೋಗೋದು ಬೇಕಿಲ್ಲ, ಅವರು ಡೈರೆಕ್ಟಾಗಿ ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಅವರು ಅವ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೋದಾಗಿರುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. SC ST ವಿದ್ಯಾರ್ಥಿಗಳು SBI ಬ್ಯಾಂಕ್ ಏನು ಹೋಗೋದು ಬೇಕಾಗಿರಲ್ಲ, ಡೈರೆಕ್ಟ್ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೋದಾಗಿರುತ್ತೆ ಅವರು. ನೂಡಲ್ ಸೆಂಟರ್ ನೀವೇನು ವೆರಿಫಿಕೇಷನ್ ಹೋಗಿರ್ತಿರಲ್ಲ, ಅಲ್ಲಿ ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ, ಡೈರೆಕ್ಟ್ಗೆ ಹೋಗೋದ್ರ ಮುಖಾಂತರ ಸೊ ಅಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು ಜನವರಿ 5ನೇ ತಾರೀಕು 2023 ಒಳಗಾಗಿ, ಜನವರಿ 5, 2023 ಒಳಗಾಗಿ ನೀವು ಅಡ್ಮಿಷನ್ ಆಗಬೇಕು ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಪ್ರಕಟ ಮಾಡಿದ್ರಲ್ಲ ವಿದ್ಯಾರ್ಥಿಗಳಿಗೆ ದಾಖಲಾತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿ ಅಂತ ಅದರಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು. ಜನವರಿ 5, 2023 ಒಳಗಡೆ ನೀವು ಅಡ್ಮಿಷನನ್ನು ಆಗಬೇಕು ಅಂತ ಅವರು ಮಾಹಿತಿನ ತಿಳಿಸಿರುವಂಥದ್ದು. ಸೊ ಅಷ್ಟರೊಳಗಡೆ ಆಗಿಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಕಿದ್ರೂ ಕೂಡ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ ವಿದ್ಯಾರ್ಥಿಗಳು. ಜನವರಿ 5ರ ಒಳಗಾಗಿ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಓಕೆನಾ? ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ರೆ ಏನೇನು ಎತ್ತ ಅಂತ. ಸೊ ಏನಾರು ಡೌಟ್ಸ್ ಇದ್ರೆ ಇನ್ನೊಂದು ಮತ್ತೊಂದು ಇದ್ರೆ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಾವು ಕೊಡ್ತಾ ಇರ್ತೀವಿ. ಅದಕ್ಕೆ ಚಾನಲ್ಗೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಇತರೆ ಪ್ರಶ್ನೆಗಳು, ಇನ್ಫಾರ್ಮೇಷನ್ಗಳು ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರ್ತಾ ಇರ್ತವೆ.